ಪ್ರಣಾಮಗಳು ಮಹಾರಾಜ. ಮಹಾಮಂತ್ರಿ ಮಹಾರಾಜ, ನಮ್ಮ ರಾಜ್ಯದಲ್ಲಿರುವ ಸಮಸ್ಯೆಗಳನ್ನು ಒಂದೊಂದಾಗಿ ಹೇಳುತ್ತಾ ಹೋಗಿ. ನಿಮ್ಮ ಅಪ್ಪಣೆ ಅಂತಾಗಲೇ ಮಹಾಪ್ರಭು. ಮಹಾಪ್ರಭು, ಬಸಿರಾಳದಲ್ಲಿ ಬಸರಿಯ ಸಮಸ್ಯೆ, ಕೀಲಾರದಲ್ಲಿ ಕೋಳಿಯ ಸಮಸ್ಯೆ, ಕೆರೆಗೂಡಲ್ಲಿ ಕಿತ್ತಾಡಿದ ಸಮಸ್ಯೆ, ಮದ್ದೋಳಿನಲ್ಲಿ ತಲ್ಲಾಡಿದ ಸಮಸ್ಯೆ, ಬ್ಯಾಲೆಟ್ ಕೆಲೆಯರಿ ಬಾಲೆಯರ ಸಮಸ್ಯೆ. ಮಹಾರಾಜ, ಅವನ ಯಾವನೋ ಸೊಂಟದಾಗ ಹಿಂಡದ ಅಂತ ಹೇಳಿ ಅದೊಂದು ಸಮಸ್ಯೆ. ಮಹಾಮಂತ್ರಿ ಮಹಾರಾಜ, ಹಾಗಾದರೆ ಒಬ್ಬೊಬ್ಬರನ್ನು ಕರೆತನ್ನಿ. ಮಹಾರಾಜ, ಅದಕ್ಕೂ ಮುಂಚೆ ನನ್ನದೊಂದು ಸಮಸ್ಯೆ ಇದೆ. ಏನದು? ಮಹಾರಾಜ, ನನ್ನ ಹೆಂಡತಿಯನ್ನು ಯಾವನ ಓಡಿಸಿಕೊಂಡು ಹೋಗಿದ್ದಾನೆ. ನನ್ನ ಬೆನ್ನು ಉಜ್ಜಿ 3 ತಿಂಗಳಾಯಿತು. ಮನೆಯಲ್ಲಿರೋ ನಲ್ಲಿ ಪೈಪ್ಗೆ ನನ್ನ ಬೆನ್ನು ಉಜ್ಜಿ ನನ್ನ ಬೆನ್ನು ತುಕ್ಕು ಹಿಡಿದು ಪೈಪ್ಗಳೆಲ್ಲ ಉದುರಿ ಹೋಗಿ ಇವಾಗ ಉಳಿದಿರೋದೊಂದೇ ಒಂದು ಪೈಪ್. ಆ ಪೈಪ್ ಉಳಿಯಬೇಕಾದರೆ ನನ್ನ ಹೆಂಡತಿಯನ್ನು ಹುಡುಕಿಸಿ ನನ್ನನಿಗೆ ನ್ಯಾಯ ಕೊಡಿಸಿ. ಆಗಲಿ. ಯಾರಲ್ಲಿ? ಇವನ ಹೆಂಡತಿಯನ್ನು ಹುಡುಕಿಕೊಂಡು ನನ್ನ ಅಂತಃಪುರಕ್ಕೆ ಕಳಿಸಿ. ಮಹಾರಾಜ. ಮಹಾಮಂತ್ರಿ ಮಹಾರಾಜ, ನಾನು ಇಲ್ಲಿಯವರೆಗೂ 99 ರಾಜ್ಯಗಳನ್ನು ಗೆದ್ದಿದ್ದೇನೆ. ಅರೇ, ನನಗೆ ಗೊತ್ತಿಲ್ಲ ಯಾವಾಗ ಗೆದ್ರಿ? ರಾತ್ರಿ. ತಾವು ರಾತ್ರಿ ರಾಜ ಅನ್ನಿ. ಇನ್ನು ಒಂದು ರಾಜ್ಯವನ್ನು ಗೆದ್ದರೆ ಶತ ರಾಜ್ಯಗಳನ್ನು ಗೆದ್ದ ರಾಜ ಎಂದು ನನ್ನ ಹೆಸರು ಇತಿಹಾಸದ ಪುಟದಲ್ಲಿ ಗಿನ್ನಿಸ್ ದಾಖಲೆ ಬರೆಯುತ್ತದೆ. ಹೌದೌದು ಮಹಾರಾಜ. ಈ ಯುದ್ಧದ ಬಿಸಿ ಆರುವ ಮುನ್ನ ನಾವು ಇನ್ನೂ ಒಂದು ರಾಜ್ಯವನ್ನು ಗೆಲ್ಲಲೇಬೇಕು. ಮಹಾರಾಜ, ನನಗೆ ಈಗಾಗಲೇ ಬಂದವು ಸುದ್ದಿ. ನಮ್ಮ ಪೂರ್ವ ದಿಕ್ಕಿನ ಲವಂಗ ಮಹಾರಾಜರು ಮದುವೆಯಾದರಂತೆ. ಹಾಗಾದರೆ ನನ್ನ ಕಡೆಯಿಂದ ಒಂದು ಶುಭಾಶಯವನ್ನು ತಿಳಿಸಿ. ನಿಮ್ಮ ಅಪ್ಪಣೆ ಅಂತಾಗಲೇ ಮಹಾಪ್ರಭು. ಮಹಾಮಂತ್ರಿ ಮಹಾರಾಜ, ಅಂದಾಗೆ ನೋಡುವುದಕ್ಕೆ ಹುಡುಗಿ ಹೇಗಿದ್ದಾಳಂತೆ? ಇಡೀ ಪ್ರಪಂಚದಲ್ಲಿ ಹುಡುಕಿದರು ಅಂತ ಬ್ಯೂಟಿಫುಲ್ ಹುಡುಗಿ ಇಲ್ಲವಂತೆ. ಮಹಾಮಂತ್ರಿ ಮಹಾರಾಜ, ಹಾಗಾದರೆ ನನ್ನ ಶುಭಾಶಯವನ್ನು ರದ್ದುಪಡಿಸಿ ಯುದ್ಧವನ್ನು ಸಾರಿ. ನಿಮ್ಮ ಅಪ್ಪಣೆ ಅಂತಾಗಲೇ ಮಹಾಪ್ರಭು. ಹೇಳಿ ಮಂತ್ರಿಗಳೇ. ನಮ್ಮ ಗಜಪತಿ ಮಹಾರಾಜರು ನಿಮ್ಮ ರಾಜ್ಯದ ಮೇಲೆ ಯುದ್ಧವನ್ನು ಸಾರಿದ್ದಾರೆ. ಬೇಡಪ್ಪ, ಸುಮ್ಕಿರು, ಯುದ್ಧ ಮಾಡೋಣ. ನಮ್ಮ ರಾಜ ಯುದ್ಧ ಮಾಡ್ಕೊಂತಾರೆ, ನಮ್ಗೇನಾಗಿದೆ? ಬೆಂಕಿ ಹಚ್ಚಿದ ಇನ್ಮೇಲೆ ದಗ ಉರಿತದೆ ಬಿಡು, ಅಷ್ಟೇ ಹೇಳ್ತೀನಿ. ಮಹಾರಾಜ, ನಿಮ್ಮ ಅಲ್ಲಿ ಬೆಂಕಿ ಹಚ್ಚಿದ್ದೇವೆ. ನಿಮ್ಮ ಸೂಚನೆ ಅವರಿಗೆ ತಿಳಿಸಿದ್ದೆ. ಶಬಾಷ್. ಇದೇ ಖುಷಿಯಲ್ಲಿ ತೆಗೆದುಕೋ ಈ ಉಂಗುರವನ್ನು. ಧನ್ಯವಾದಗಳು. ಸಂಜೆ ವಾಪಸ್ ಕೊಡು. ಮಹಾರಾಜ, ಇದನ್ನು ನೀವು ಕೊಡುವುದೇಕೆ ಮತ್ತೆ ಹಿಂತಿರುಗಿ ಪಡೆಯುವುದೇಕೆ? ಅದೆಲ್ಲ ನಿನಗೆ ಯಾಕೆ? ಕೊಟ್ಟಿದ್ದೀನಿ, ಸಂಜೆ ಮುಚ್ಕೊಂಡು ವಾಪಸ್ ಕೊಡು. ನಿಮ್ಮ ಅಪ್ಪಣೆ ಅಂತಾಗಲಿ. ಮಹಾಮಂತ್ರಿ ಮಹಾರಾಜ, ನಾನು ಈಗಲೇ ಯುದ್ಧಕ್ಕೆ ಹೊರಡುತ್ತೇನೆ. ಜೊತೆ ನಾನು ಬರಲೇ? ಬೇಡ, ಅರಮನೆ ನೋಡಿಕೋ. ಅರಮನೆ ಜೊತೆ ರಾಣಿಯನ್ನು ನೋಡಿಕೊಳ್ಳುತ್ತೇವೆ. ಅರ್ಥವಾಯಿತು ಬಿಡಿ. ಇಲ್ಲಿವರೆಗೂ ನಾನು ಸ್ಕಿಟ್ ಗೆಲ್ಲಿಸಿ ಬಿಟ್ಟೆ. ಅಯ್ಯಯ್ಯೋ ಮಹಾರಾಣಿ. ಮಹಾರಾಜ, ಇಷ್ಟು ಬೇಗ ವಾಯ್ಸ್ ಚೇಂಜ್ ಆಗೋಯ್ತೆ. ಗಜಪತಿ ಮಹಾರಾಜ ನಮ್ಮ ಮೇಲೆ ಯುದ್ಧ ಸಾರಿದ್ದಾನೆ. ನಾನೀಗ ಬೇರೆ ಯುದ್ಧದಲ್ಲಿ ತಲ್ಲೀನನಾಗಿದ್ದೇನೆ. ಅವನನ್ನು ನಾಳೆ ಬರಲೇಳಿ. ಈಗಾಗಲೇ ಅರಮನೆ ಮಹದ್ವಾರವನ್ನು ಪ್ರವೇಶಿಸಿದ್ದಾರೆ. ಬರಲಿ ಬಿಡಿ. ಅವನೆಷ್ಟು ದೊಡ್ಡ ಗರುಡನೇ ಆಗಿರಲಿ, ಇಲ್ಲ ತಗಡೇ ಆಗಿರಲಿ, ಎಷ್ಟು ರಾಜ್ಯವನ್ನು ಬೇಕಾದರೂ ಗೆದ್ದಿರಲಿ, ಈ ಲವಂಗನ ರಾಜ್ಯಕ್ಕೆ ಬಂದರೆ ಅವನನ್ನು ಲವಂಗ ಕುಟ್ಟಿ ಪುಡಿ ಮಾಡಿದ ಹಾಗೆ ಪುಡಿ ಮಾಡಿಬಿಡುತ್ತೇನೆ. ನಿವಾಳಿಸಿದ ನಿಂಬೆ ಹಣ್ಣು ತುಳಿದ ಹಾಗೆ ತುಳಿದು ಬಿಡುತ್ತೇನೆ. ನಿಂಬೆಹಣ್ಣು ತುಳಿದಾಕ್ಬಿಡ್ತೀನಿ, ಮೆಣಸಿಕಾಯಿ ಕುಯ್ದಾಕ್ಬಿಡ್ತೀನಿ, ಟೊಮೊಟೊ ಹಣ್ಣು ಇಸಕ್ಬಿಡ್ತೀನಿ. ಹಿಂಗೆ ಮಾತಾಡೋ. ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಅಡಿಗೆ ಬಟ್ಟ ಅನ್ಕೊಂಡ್ಬಿಡ್ತಾರೆ. ಮತ್ತೇನ್ ಮಹಾರಾಜ, ಗರ್ಜಿಸೋ ಹುಲಿ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಬಂದ್ರೆ ಹೆಂಗಿರುತ್ತೆ ಗೊತ್ತಾ? ಹೆಂಗಿರುತ್ತೆ? ಆ ಗಜಪತಿ ಮಹಾರಾಜನೇ ಬಂದ ಹಾಗೆ ಇರುತ್ತೆ. ರೊಟ್ಟಿಗೆತ್ತ ಗೂಳಿ ಊರೊಳಗೆ ನುಗ್ಗಿ ಕಂಡವ್ರನ್ನ ಗುಮ್ತಾ ಇದ್ರೆ ಹೆಂಗಿರುತ್ತೆ ಗೊತ್ತಾ? ಹೆಂಗಿರುತ್ತೆ? ಆ ಗಜಪತಿ ಮಹಾರಾಜನೇ ಗುಮ್ದಂಗಿರುತ್ತೆ. ಈ ನನ್ನ ಮಗ ಅವನ್ನ ಹುಲಿ ಗೂಳಿ ಅಂತೆಲ್ಲ ಹೊಗಳ್ತಾನೆ, ನನ್ನನ್ನು ಮಾತ್ರ ಹೊಗಳದೇ ಇಲ್ಲ. ಮಂತ್ರಿ ಬರ ಇಲ್ಲಿ. ಹೇಳಿ ಮಹಾರಾಜ. ಅಲ್ಲ, ನೀನ್ ಯಾರ ಹತ್ರ ಕೆಲಸ ಮಾಡ್ತಾ ಇರೋದು? ನಿಮ್ಮ ಹತ್ರನೇ ಮಹಾರಾಜ. ಮತ್ತೆ ನನ್ನನ್ನು ಹೊಗಳದೆ ಅವನನ್ನೇಕೆ ಹೊಗಳುವೆ? ತೂತ್ ಬಿದ್ದಿರೋ ಬಲೂನಿಗೆ ಎಷ್ಟು ಗಾಳಿ ಊದಿದ್ರೆ ಏನು ಪ್ರಯೋಜನ? ಯುದ್ಧ ಮಾಡಿ ತೋರಿಸುತ್ತೇನೆ ಯಾರ ಬಲೂನು ತೂತಾಗಿದೆ ಎಂದು. ಏನ್ ಕಡೆ ಮಹಾರಾಜ ಅಂದ್ರೆ ಹಿಂಗಿರ್ಬೇಕು. ಆ ಗಜಪತಿ ಮಹಾರಾಜನ ಕೈಯಲ್ಲಿ ಕತ್ತಿ ಮಾತ್ರ ಶಾರ್ಪ್ ಆಗಿರುತ್ತೆ ಅನ್ಕೊಂಡಿದ್ದೆ, ಅವನು ಶಾರ್ಪ್ ಆಗಿದ್ದಾನೆ. ಅಲ್ಲಿ ನೋಡಿ, ನನ್ನೊಳಗಿರೋ ಅರ್ಧ ಆತ್ಮವಿಶ್ವಾಸ ನೀನೇ ಸಾಯಿಸ್ಬಿಟ್ಟು ನಮ್ಮ ಅಪ್ಪನ್ನು ಹಿಂಗೆ ಸಾಯಿಸಿದ್ರಿ ಅನ್ಸುತ್ತೆ. ಯಾರಲ್ಲಿ ಕುದುರೆಗಳಿಗೆ ಹುಲ್ಲಾಕಿ. ಹಲೋ ಶಿಷ್ಯ, ನಿಮ್ಮ ರಾಜನನ್ನು ಕರಿ. ಅವಮಾನ, ಘೋರ ಅವಮಾನ. ನಾನೇ ಮಹಾರಾಜ, ನನ್ನ ನಂಬಿ ಪ್ಲೀಸ್ ಪ್ಲೀಸ್ ಅಂತ ಬೋರ್ಡ್ ಹಾಕೊಂಡು ಓಡಾಡಕ್ಕಾಗತ್ತೇನಾ? ಅಯ್ಯೋ,
ಗಜಪತಿ ಮಹಾರಾಜ ಇವರೇ ನಮ್ಮ ರಾಜ್ಯದ ರಾಜ, ಲವಂಗ ರಾಜ. ನಾನು ಇವನ ಬಳಿ ಯುದ್ಧ ಮಾಡಲಾರೆ. ಎದುರುಕೊಂಡ್ಬಿಟ್ಟ ಕಣ. ಅದರ ಅಡ್ರೆಸ್ ನನಗೆ ಗೊತ್ತಿಲ್ಲ. ಕಂಗಾಲಾಗೋದ್ಯಾ? ಅದ್ರ ಇಮೇಲ್ ಅಡ್ರೆಸ್ ನನಗೆ ಗೊತ್ತಿಲ್ಲ. ಮತ್ತೇಕೆ ಯುದ್ಧವನ್ನು ಮಾಡದೆ ಹೊರಡುತ್ತಿರುವೆ? ನನ್ನ ಎದುರು ಯುದ್ಧ ಮಾಡುವ ರಾಜ ವೀರನಾಗಿರುತ್ತಾನೆ ಎಂದುಕೊಂಡರೆ ನೀನು ಮುದಿಯನಾಗಿದ್ದೀಯ. ಜೋರ ಕಿರ್ಚ್ಬೇಡಿ ಮಹಾರಾಜ, ಲವಂಗ ಉದುರೋಗ್ಬಿಟ್ಟಿತ್ತು. ನೀರಿನಲ್ಲಿರುವ ಮೊಸಳೆಯು ಕೂಡ ನೋಡುವುದಕ್ಕೆ ಮುದುಕನಂತೆಯೇ ಇರುತ್ತದೆ, ಆದರೆ ಅದರ ಬಲ ಬೆಟ್ಟದಷ್ಟಿರುತ್ತದೆ. ಕತ್ತಿಯನ್ನು ಹಿಡಿದಿರುವ ಮೊಸಳೆ ಕಣ ನಾನು. ಓಹೋ, ನಿನಗೆ ಪರ್ಸನಾಲಿಟಿ ಇಲ್ಲ ಅಂದ್ರೂ ಪೌರುಷ ನಿನ್ನೊಳಗಡೆ ಭರತನಾಟ್ಯ ಆಡುತ್ತಿದೆ. ನನಗೂ ಬೇಕಾದದ್ದು ಅದೇ. ಬಾರೋ. ನಿಮ್ಮ ಸೌಂದರ್ಯಕ್ಕೆ ನಾನು ಶರಣಾದೆ. ಏನಂದೆ? ನಿಮ್ಮ ವೀರತ್ವಕ್ಕೆ ನಾನು ಶರಣಾದೆ. ಮಂತ್ರಿಗಳೇ, ಹೇಳಿ ಮಹಾರಾಜ. ಇವನನ್ನು ಬಂಧಿಸಿ. ನೋಡಿದೆಯಾ ಗಜಪತಿ ರಾಜ ನನ್ನ ಧೈರ್ಯ ಸಾಹಸವನ್ನು? ಮಹಾರಾಜ, ಆತನನ್ನು ಬಿಟ್ಟು ಬಿಡಿ. ಮಹಾರಾಣಿ, ಎಂತಹ ಸಂದಿಗ್ಧ ಪರಿಸ್ಥಿತಿಯೇ ಬಂದರೂ ನಾನು ಅವನನ್ನು ಬಿಡುವುದಿಲ್ಲ. ನೀ ನಡೆಯಬಿ ಒಳಿಕೆ. ಅಲ್ಲ, ಇಷ್ಟೊಂದು ಬಲಶಾಲಿಯಾಗಿದ್ದ ನಮ್ಮ ಗಜಪತಿ ರಾಜ ಹೆಂಗ್ ಸೋತೋದ ಗೊತ್ತಾಗ್ತಾ ಇಲ್ಲ. ಈ ನಮ್ಮ ಲವಂಗ ರಾಜ ಹೆಂಗೆದ್ದ ಅದು ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಸ್, ಟೋಟಲಿ ಕನ್ಫ್ಯೂಸ್. ಎಲ್ಲೋ ವೈಟ್ ಸೂಟ್ ವಾಸನೆ ಬರ್ತಾ ಇದೆಯಲ್ಲ. ಮಹಾರಾಜ, ನಿಮ್ಮ ಸೋಲಿಗೆ ನಾನೇ ಕಾರಣ. ನನ್ನನ್ನು ಕ್ಷಮಿಸಿ. ಹಾಗೆನ್ನಬೇಡಿ, ನಾನು ಸೋತದ್ದೇ ನಿಮ್ಮನ್ನು ಗೆಲ್ಲುವುದಕ್ಕಾಗಿ. ಹಾಗನ್ನಬೇಡಿ ಮಹಾರಾಜ, ನಾನೀಗಾಗಲೇ ಆತನ ಪಂಜರದಲ್ಲಿರೋ ಗಿಳಿ. ಮಹಾರಾಜ, ನಿಮಗೆ ನನ್ನನ್ನೇ ಗೆಲ್ಲಬೇಕೆಂದು ಏಕೆ ಅನ್ನಿಸಿತು? ಕನೆಕ್ಟ್ ಆಯ್ತು. ಲಬಗಿಟವ್ವ, ಏನ್ ಹೇಳಿದಿರಿ? ನಿಮಗೆ ನನ್ನನ್ನೇ ಗೆಲ್ಲಬೇಕೆಂದು ಏಕೆ ಅನ್ನಿಸಿತು? ಸುಂದರವಾದ ಹೂವನ್ನೇ ಯಾಕೆ ಕುಯ್ಬೇಕು ಅನ್ಸುತ್ತೆ? ಚಳಿಯಾದಾಗ ಬೆಚ್ಚಗಿರೋ ಬೆಡ್ಶೀಟ್ನೇ ಯಾಕೆ ಒತ್ಕೋಬೇಕು ಅನ್ಸುತ್ತೆ? ಮಾರಾಣಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಹಾಗನ್ನಬೇಡಿ ಮಹಾರಾಜ, ನಿಮ್ಮ ಸಾಹಿತ್ಯ ನನ್ನ ಸಾನ್ನಿಧ್ಯವನ್ನು ಬಯಸುತ್ತಿದೆ ಎಂದು ನನಗೆ ತಿಳಿಯುತ್ತಿದೆ. ಮತ್ತೆ ಕನೆಕ್ಟ್ ಆಯ್ತು ಲಬಗಿಟವ್ವ. ನೀವು ನೋಡಲು ಇಷ್ಟೊಂದು ಸುಂದರವಾಗಿದ್ದೀರಿ. ಹೋಗಿ ಆ ಕಿತ್ತೋದ್ ನನ್ ಮಗ ಲವಂಗನನ್ನು ಹೇಗೆ ಮದುವೆಯಾದಿರಿ? ಅದೊಂದು ದೊಡ್ಡ ಫ್ಲಾಶ್ ಬ್ಯಾಕ್. ಏನಾ ಬ್ಯಾಕು? ಅದೇ ಫ್ಲಾಶ್ ಬ್ಯಾಕ್. ನಮ್ಮ ಅಪ್ಪಂದು ಕಡು ಬಡತನದ ರಾಜ್ಯ. ನಮ್ಮ ರಾಜ್ಯಕ್ಕೆ ಈ ಲವಂಗ ಮಹಾರಾಜ 50 ಮೂಟೆ ಅಕ್ಕಿ, 50 ಮೂಟೆ ತೊಗರಿಬೇಳೆಯನ್ನು ಕೊಟ್ಟ. ಅದರ ಪ್ರತಿಫಲವಾಗಿ ನಮ್ಮಪ್ಪ ಈತನಿಗೆ ನನ್ನನ್ನೇ ದಾನ ಮಾಡಿಬಿಟ್ಟ. ನಿಮ್ಮ ಫ್ಲಾಶ್ ಬ್ಯಾಕಿನ ಹಿಂದೆ ಆ ಲವಂಗನ ಪೌರುಷತ್ವ ಇರುತ್ತದೆ ಎಂದುಕೊಂಡರೆ ಅವನ ಕಾಮಿಡಿ ಇದೆ. ನನಗೆ ಈ ರಾಜ್ಯಭಾರ ನೋಡಿದರೆ ಏನೋ ಒಂದನಿಸುತ್ತದೆ. ಏನನ್ನಿಸುತ್ತಿದೆ? ಆಕಾಶದಲ್ಲಿ ಸುಂದರವಾಗಿದ್ದ ಚಂದ್ರನನ್ನು ತಂದು ಕತ್ತಲೆಯ ಕೋಣೆಯಲ್ಲಿ ಬಂಧಿಸಿದಂತಿದೆ. ಹಾಗನ್ನಬೇಡಿ ಮಹಾರಾಜ, ನಾನೀಗಾಗಲೇ ಆತನ ಪಂಜರದಲ್ಲಿರೋ ಗಿಳಿ. ಮಾತೆತ್ತಿದ್ರೆ ಪಂಜರದಲ್ಲಿರೋ ಗಿಳಿ ಅಂತಲ್ಲಿ ಈ ಗಿಳಿ ಮುಗ್ದೋಳು. ನಾನು ಅವಳಿಗೋಸ್ಕರ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ. ಯಾಕೆ ಅರ್ಥ ಆಗ್ತಾ ಇಲ್ಲ ಇವಳಿಗೆ? ಮಹಾರಾಜ, ನನಗೀಗೂ ನಿದ್ದೆ ಬರುತ್ತಿಲ್ಲ. ಮಹಾರಾಣಿ, ನಿದ್ದೆ ಬರುತ್ತಿಲ್ಲವೇ? ಇಲ್ಲ. ಏಕೆ? ಏಕೆಂದು ನಿಮಗೆ ತಿಳಿದಿಲ್ಲವೇ? ಕಳ್ಳ ನೀವು, ದೊಡ್ಡ ಕಳ್ಳ ನೀವು. ನಿಮಗೆ ಗೊತ್ತಿಲ್ಲದೆ ನನ್ನ ಮನಸ್ಸನ್ನು ಕದ್ದು ಬಿಟ್ಟಿದ್ದೀರಾ. ಮಹಾರಾಣಿ, ನಾನು ನಿಮಗೆ ಏನೋ ಒಂದು ಹೇಳಬೇಕು. ಹೇಳಿ. ನಿಮಗೆ ನನ್ನ ಪ್ರಾಣ ಕೊಡುತ್ತೇನೆ ಅಂತ ಹೇಳಲಾರೆ, ಏಕೆಂದರೆ ನೀವೇ ನನ್ನ ಪ್ರಾಣ. ಅದೇನೇ ಆಗಲಿ, ಗಜಪತಿ ರಾಜ, ನನ್ನ ರಾಣಿಯನ್ನೇ ಹಗ್ ಮಾಡುತ್ತೀಯಾ? ನಿನ್ನ ಮಹಾರಾಜ, ಇಲ್ಲಿಯವರೆಗೂ ನಾನು ನಿಮ್ಮಲ್ಲಿ ಏನನ್ನೂ ಕೇಳಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಒಂದು ಕೋರಿಕೆಯನ್ನು ಇಡುತ್ತಿದ್ದೇನೆ. ಮಹಾರಾಜ, ನನಗೆ ಈತನನ್ನು ಪತಿಯನ್ನಾಗಿ ಭಿಕ್ಷೆ ಕೊಡಿ. ಪತಿಯನ್ನು ಭಿಕ್ಷೆ ಕೊಡಿ ಅಂತ ಇನ್ನೊಬ್ಬ ಪತಿಯನ್ನೇ ಕೇಳ್ತಾ ಇದೆಯಲ್ಲ, ಮಗಂದೆ. ಮಂತ್ರಿಗಳೇ, ಹೇಳಿ ಮಹಾರಾಜ. ಇವಳನ್ನು ಹೊರಗೆ ತಳ್ಳಿ. ಮಹಾರಾಜ, ಆಕಾಶದಲ್ಲಿರಬೇಕಾದ ಚಂದ್ರನನ್ನು ಎಷ್ಟು ದಿನ ಅಂತ ಕತ್ತಲೆ ಕೋಣೆಯಲ್ಲಿ ಬಂಧಿಸುವಿರಿ? ಈ ಡೈಲಾಗ್ ನೀನೇ ಹೇಳ್ಕೊಟ್ಟಿದ್ದ? ಓ, ಪಂಚಾಯತ್ ಚೆನ್ನಾಗಿದೆ ಅಲ್ಲ? ಮಂತ್ರಿಗಳೇ, ಹೇಳಿ ಮಹಾರಾಜ.
ಮಹಾರಾಜ ಇವನನ್ನು ಹೊರದಪ್ಪಿ. ನಾನು ಹೋಗಲಾರೆ. ಯಾಕೆ? ನನಗಿಲ್ಲಿ ಕಂಫರ್ಟಬಲ್ ಆಗಿದೆ, ನಾನು ಇಲ್ಲೇ ಇರ್ತೀನಿ. ಕಂಫರ್ಟಬಲ್ ಆಗಿದೆ ಎಂದು ನಾಟಕವನ್ನು ಮಾಡಬೇಡ. ಹೋಲವರಿಕೆ. ನೀನು ಹೋಗು ಎಂದ ಕೂಡಲೇ ಹೋಗುವುದಕ್ಕೆ ನಾನು ಅದಲ್ಲ. ನಾನು ನಿನ್ನ ರಾಜ್ಯದಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತಿರುವ ಕೈದಿ. ನನ್ನ ಶಿಕ್ಷೆ ಯಾವಧಿ ಮುಗಿಯವರೆಗೂ ನಾನು ಇಲ್ಲಿಂದ ಹೋಗಲಾರೆ. ಒಬ್ಬ ರಾಜ ಇನ್ನೊಬ್ಬ ರಾಜನ್ ಗೆಲ್ಬೇಕು, ರಾಣಿನಲ್ಲ. ನೀನೇನೇ ಹೇಳ್ಗುರು, ನಾನು ಇಲ್ಲಿಂದ ಒಂದ್ ಹೆಜ್ಜೆ ಮುಂದೆ ಇಡಲ್ಲ. ನನ್ನ ಶಿಕ್ಷೆ ಅವಧಿ ಮುಗಿಯವರೆಗೂ ನಾನು ಹೋಗಲ್ಲ. ಇದೇ ತಾನೇ ನಿನ್ನ ರಾಜನೀತಿ. ಬೇಕಾದರೆ ರಾಜರ ರಾಜ ಗುರುರಾಜರನ್ನು ಕೇಳು. ನೀನ್ ಕೈ ಮುಗಿತೀನಿ ಕಣ. ನನಗಿನ್ನೂ ಮದ್ವೆ ಆಗಿ 2 ದಿನ ಆದ್ರೂ ಕಾರ್ಯನೇ ಆಗಿಲ್ಲ. ಹೋಲವರಿಕೆಲ್ಲ. ನನಗೂ ಅದೇ ಬೇಕಾಗಿರೋದು. ನಾನು ಹೋಗಲ್ಲ. ಮಂತ್ರಿಗಳೇ, ಹೇಳಿ ಮಹಾರಾಜ. ಇವನನ್ನು ಹೊರಗೆ ತಳ್ಳಿ. ನಾನು ಹೋಗಲಾರೆ. 6 ಗಂಟೆ ಬಸ್ಸಿಗೋಲ್ಲ, 8 ಗಂಟೆ ಬಸ್ಸಿಗೆ ಹೋಗೋ. ಇಲ್ಲ ಯಾವ್ದಾನ ದೇವಸ್ಥಾನದಲ್ಲಿ ಮನ್ಕ. ಮಂತ್ರಿಗಳೇ ನೋಡಿ, ಗಂಡನೆದುರೇ ಇನ್ನೊಬ್ಬನನ್ನು ನೆನೆಸಿಕೊಂಡು ಅಳುತ್ತಾಳಲ್ಲ, ಇವಳಿಗೆ ಏನನ್ನು ಬೇಕು? ಅವ್ನಂಗ್ ಮಾಡಿದವನ್ ಮಹಾರಾಜ. ಮಹಾರಾಜ, ನನಗೆ ಆತನನ್ನು ಪತಿಯನ್ನಾಗಿ ಭಿಕ್ಷೆ ಕೊಡಿ. ಬಿಡಮಿ ಕಾಲ. ನೋಡಿ ನೋಡಿ ಅಲ್ಲಿ, ಈ ಮಗಂದು 2 ದಿನದಿಂದ ಅವ್ನ ಫೋಟೋ ಹಿಡ್ಕೊಂಡು ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ, ನನ್ನ ಜೊತೆ ಕಾರ್ಯನೂ ಆಗಿಲ್ಲ. ಅದ್ ಯಾವ ಟೈಮಲ್ಲಿ ಆ ಫೋಟೋ ಕೊಟ್ಟೋದ್ನ ಆ ಕಚಡ ನನ್ನ ಮಗ. ಅವಾಗಿಂದ ಹುಚ್ಚಿ ತರ ಆಡ್ತಾವಳೆ. ಹೋಗಿ ಅವನನ್ನು ಕರೆ ತನ್ನಿ. ಮಹಾರಾಜ, ನಿಮಗೆ ಬಂದಿರೋ ಪರಿಸ್ಥಿತಿ ಜಗತ್ತಲ್ಲಿ ಯಾರಿಗೂ ಬಂದಿಲ್ಲ. ಮಹಾರಾಜ, ನನಗೆ ಆತನನ್ನು ಪತಿಯನ್ನಾಗಿ ಭಿಕ್ಷೆ ಕೊಡಿ. ಕುಡೇ ನಿಮ್ಮ ಅವನ ಮಗಳೇ. ಮಂತ್ರಿಗಳೇ ನಡೆಯಿರಿ, ನಾವೇ ಹೋಗಿ ಕರೆದುಕೊಂಡು ಬರೋಣ. ಮಾಡೋದೆಲ್ಲ ಮಾಡಿ ಹೆಂಗ ತಣ್ಣು ಕೂತಿದೆಯಲ್ಲ, ಬಾರ ಹೋಗದ. ನನ್ನ ಕೈಲಿ ಆಗುದು ಇಲ್ಲ, ನಾ ಬರುದು ಇಲ್ಲ. ನಿನ್ ಕೈ ಮುಗಿತೀನಿ ಕಣ, ನಿನ್ ಕಾಲು ಹಿಡ್ಕತೀನಿ ಬಾರೋ. ನಮ್ಮ ಮಹಾರಾಜ ಕಂಡರಿಗೆಲ್ಲ ಖಾಲಿ ಬಿದ್ಬಿಟ್ಟ. ಅಂದ್ರೆ ಅವ್ರ ಜೀವನದಲ್ಲಿ ಯಾರು ಕೈ ಕಾಲಿಗೂ ಬಿದ್ದಿಲ್ಲ. ಬಾ ಹೋಗೋಣ ಅಂತವ್ರೆ. ಏನೋ ಪಾಪ ಕೈ ಕಾಲು ಹಿಡಿತವನೆ ಅಂತ ಬರ್ತಾ ಇದ್ದೀನಿ. ಅವಾಗ್ಲೇ ಅರ್ಧ ಸತ್ತೋಗಿರೋ ಮಗು ಇದು. ಈ ಪತಿಯನ್ನು ದಾನವಾಗಿ ಕೊಟ್ಟ ಈ ಪತಿಗೆ ನನ್ನ 1000 ನಮನಗಳು. ಬನ್ನಿ ಆಶೀರ್ವಾದ ತಗೊಳ್ಳೋಣ. ಹೋಗಿ ಹೋಗಿ. ಆಶೀರ್ವಾದ ಅಂತ ಆಶೀರ್ವಾದ. ನೀನೊಬ್ಳು ಹೆಂಗ್ಸ ಮಕ ನೋಡು. ಮಹಾರಾಜ, ನಿಮ್ಮ ಆಶೀರ್ವಾದ ನಮ್ಗೆ ಸದಾ ಇರ್ಲಿ. ಆಶೀರ್ವಾದ. ಹೊರಡೋಣವೇ? ಈಗ ನನ್ನ ಪರಿಸ್ಥಿತಿ ಏನು? ಇನ್ನೇನಿದೆ, ಬೇರೊಂದು ಕಡು ಬಡತದ ರಾಜ್ಯಕ್ಕೆ 50 ಚೀಲ ಅಕ್ಕಿ, 50 ಚೀಲ ಬೇಳೆ ಕಳಿಸೋಣ.